ತಾರೀಕು ಮುಂಬರುವ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗತ್ತೆ. ಸೊ ಕೋರಾ ಒಂದು ಅದ್ಭುತವಾದ ಪ್ರಯತ್ನ, ಯಾಕಂದ್ರೆ ಇದರ ಮೇಕಿಂಗ್ ನೋಡ್ತಿದ್ರೆ ತಮಗೆ ತಿಳಿಯುತ್ತೆ, ರಿಚ್ ಆಗಿ ತೆಗ್ದಿದ್ದಾರೆ. ಒಂದು ಕ್ವಾಲಿಟಿ ಕಾಂಟೆಂಟ್ ಆಗೋದ್ರಲ್ಲಿ ಸಿನಿಮಾ ಯಾವುದೇ ಸಂದೇಹವನ್ನ ಮೂಡಿಸ್ತಾ ಇಲ್ಲ. ಸರ್, ದೀಪ ಹಚ್ಚಿದ ಬಳಿಕ ದಯಮಾಡಿ ಎಲ್ಲರೂ ಒಂದು ಸಾಲಲ್ಲಿ ನಿಂತ್ರೆ ಒಂದು ಗ್ರೂಪ್ ಪಿಕ್ಚರ್ ತಗೋಬಹುದು ಪ್ಲೀಸ್. ಹರಿ ಓಂ. ಹೊಸ ವರ್ಷದ ಮೊಟ್ಟ ಮೊದಲ ಒಬ್ಬ ಸಾಮಾನ್ಯರಿಂದಲೂ ಇಂತಹ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸೋದಿಕ್ಕೆ 2025ರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆಗ್ಲೇ ವೇದಿಕೆ ಮೇಲಿದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂತ ರೀತಿಯಲ್ಲಿ ಆಯಿತು. ಅಂದರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು, ಜೊತೆಗೆ ಎಲ್ಲರಲ್ಲಿರ್ತಕ್ಕಂಥ ಆ ಕಾತುರತೆ, ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನು ಅಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರವನ್ನ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ಅದಕ್ಕಾಗಿ ನಾನು ಸೇದ ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ. ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ, ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂತ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಅದರಿಂದ ಕಲಿತು ಹೋಗುವಂಥದ್ದಿದೆ. ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರಾ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ, ರಾಜ್ಯವಲ್ಲದಿರೋ ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ, ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ. ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು ಗುರುಜಿ. ಒಂದ್ ನಿಮಿಷ ಗುರುಜಿ, ಅದಕ್ಕೆ ಸಾಥ್ ನೀಡೋಕ್ಕಿಂತ ಮುಂಚಿತವಾಗಿ ನಾನು ಸಿದ್ದರಾಜು ಸ್ವಾಮೀಜಿಯವ್ರನ್ನ ಒಂದ್ ನಿಮಿಷ ಮಾತನಾಡಿಸಿದ ಮೇಲೆ ಸಾಥ್ ನೀಡೋಣ ಪ್ಲೀಸ್. ಓಂ ಗುರುಭ್ಯೋ ನಮಃ. ವಿಷ್ಣು ಪತ್ನಿಂ ಸಮೋಪೀತಂ ಸ್ವರ್ಣಮಂಡಮಕೇತಳೆ ಅನೇಕ ರತ್ನ ಸಂಭೂತೆ ಭೂಮಿದೇವಿ ನಮಸ್ತತೆ ಪ್ರತ್ಯುದ್ಧಯಂ ಧೃತಾಲೋಕಿನಾದೃಷ್ಟಂ ದಂಚದಾರಿಯ ಗತಿತಂ ಮಾಂ ದೇವಿ ಪವಿತ್ರ ಕುಲಶಾಸನಂ. ಶುಭವಾದ ಈ ಸುಸಂದರ್ಭದಲ್ಲಿ ಕೋರಾ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನಾವರಣಗೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಜಲ, ಕಲೆ ಇಲ್ಲದ ಮಾನವನಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆಗನುಗುಣವಾಗಿ ಕನ್ನಡದ ಅಭಿಮಾನಿಗಳು, ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಚಿನ್ನಮಯವಾಗಿ ಬೆಳಗಲಿ ಅಂತ ನಾವು ನೀವೆಲ್ಲರೂ ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲಾ ಕಲಾಬಂಧುಗಳು, ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರೈಸುತ್ತಾ ಕನ್ನಡದ ನುಡಿ, ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಅತ್ಯುನ್ನತವಾಗಿರ್ತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ. ಕೋರಾ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬೆಳಗಲಿ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಗುರುಗಳೇ. ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಶ್ರೀಯುತ ಸಂಜಯ್ ಗೌಡರು ಆಗಮಿಸಿದ್ದಾರೆ. ನಲ್ಮೆಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋರಾ ಚಿತ್ರದ ಟ್ರೈಲರ್ ಲಾಂಚ್. ಮೂರ್ತಿ ಸರ್ ಮೊನ್ನೆ ಬಂದು, ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು, ಆನಂದ್ ಗುರೂಜಿಯವರು, ನಮ್ಮ ಸ್ನೇಹಿತರಾದ ಚೇತನ್ ಅವರು, ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು. ಸರ್, ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ, ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ, ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ, ಒಂದು ಹೋರಾಟದ ಮುಖಾಂತರ ಬಂದಂಥವ್ರು. ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು. ನಾನು ಏನು ಮಾಡಬೇಕು ಅಂತ ಕೇಳಿದೆ. ಏನು ಮೂರ್ತಿ ಸರ್, ನನ್ನ ಕಡೆಯಿಂದ ಏನು ಮಾಡ್ಬೇಕು ನಿಮಗೆ ಅಂತ ಕೇಳಿದೆ. ಯಾಕೆಂತಂದರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ, ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ. ಇವತ್ತು ಕೋರಾ ಚಿತ್ರ ಇವತ್ತು ನಾವು ನೋಡ್ತೀವಿ, ಒಂದು ಟೀಸರು, ಟ್ರೈಲರು,
ಬಟ್ ಅದ್ರ ಹಿಂದೆ ವರ್ಷಾನುಗಟ್ಟಲೆ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ. ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ, ಡೈರೆಕ್ಟ್ ಮಾಡೋದ್ರಿಂದ ನಮಗೆ ಅದ್ರ ಗೊತ್ತಿದೆ ಅದ್ರ ಪೇಯ್ನ್ ಏನು ಅಂತ. ಮಾತಾಡೋರಿಗಿಂತ ಕೆಲಸ ಮಾಡೋರ ಪೇಯ್ನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ, ಸರ್ ನಾನೇನು ಮಾಡ್ಬೇಕು ಹೇಳಿ ಅಂತ. ಸೊ ಮೂರ್ತಿ ಸರ್, ನಿಮಗೆ ಒಳ್ಳೇದಾಗುತ್ತೆ. ನಾನೊಂದಷ್ಟು ಶೋರೀಲಿ ತೋರಿಸಿದ್ರು, ಭಾಳ ಸುನಾಮಿ ಕಿಟ್ಟಿ ಅವರು ಎಫರ್ಟು. ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದೊಂದು ಶೋರೀಲಿ ನೋಡಿದೆ, ಇನ್ನೂ ರಿಲೀಸ್ ಆಗಕ್ಕೆ ಮುಂಚೆ ಅವ್ರು ನನ್ನ ಸ್ನೇಹಿತರು. ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ. ಆವಾಗ ಹೇಳಿದ್ದೆ ವಿಜಯ್ ಸರ್ದು. ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು ವಿಜಯ್ ಅವ್ರ ಥರ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಬರ್ತಾರೆ, ಕನ್ನಡ ಚಿತ್ರರಂಗದ ಅಸೆಟ್ ಆಗ್ತಾರೆ. ನಮ್ಮ ಮೂರ್ತಿ ಸರ್ಗೆ ಇದೊಂದು ದೊಡ್ಡ ಹಿಟ್ ಆದರೆ ಇನ್ನೂ 10 ಚಿತ್ರಗಳನ್ನ ಮಾಡ್ತಾರೆ. ಸೊ 10 ಕಲಾವಿದರು ಬೆಳೀತಾರೆ, ಟೆಕ್ನಿಷಿಯನ್ಸ್ ಬೆಳೀತಾರೆ. ಹಾಗಾಗಿ ಹೊಸಬರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ, ಎಲ್ಲರೂ ಪ್ರೇರೇಪಿಸೋಣ. ಒಳ್ಳೇದಾಗಲಿ ಮೂರ್ತಿ ಸರ್, ಆಲ್ ದಿ ಬೆಸ್ಟ್. ನಾನು ನೋಡಿರೋ ಶೋರೀಲಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ. ಕಿಟ್ಟಿ ಅವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ. ನೀವು ಉಳಿಬೇಕು ನನಗೆ ಮೇಯ್ನು. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ. ಒಳ್ಳೇದಾಗಲಿ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗುರೂಜಿ, ನಮ್ಮ ಆನಂದ್ ಗುರೂಜಿಯವರು ನನಗೆ ಇವತ್ತೆಲ್ಲ ಸುಮಾರು 16 ವರ್ಷಗಳಿಂದ ನಮ್ಮ ಗುರೂಜಿಯವರು, ನನಗೆ ಅವರ ಆಶೀರ್ವಾದ ಸದಾ ಇದೆ. ಮೊನ್ನೆನೂ ಕೂಡ 1 ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಜನರು ಎಲ್ಲಿದೆಯಪ್ಪ ಆಶೀರ್ವಾದ ತೊಗೊಂಡೋಗು, ನಿನ್ನ ಮೇಲೆ ತುಂಬ ದೃಷ್ಟಿ ಇದೆ ಬಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ. ಸೊ ಒಟ್ಟಾರೆಯಾಗಿ ಕೋರಾ ಚಿತ್ರ ಒಳ್ಳೇದಾಗಬೇಕು, ಗೆಲ್ಲಬೇಕು. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ, ನೀವು ಕಾಯ್ತಾ ಇದ್ದೀರಾ. ಆದಷ್ಟು ಬೇಗ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್, ಕೋರಾ ಟೀಮ್. ಚಂದ್ರು ಸರ್, ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ಈಗ ಅವ್ರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದ್ರಿಂದ ನಿರ್ಮಾಪಕರ ಕಷ್ಟಗಳು ಇನ್ನ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಚೇತನ್ ಸರ್, ತಮ್ಮ ವಿಶಸ್ನ ನಾವು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್, ದಯಮಾಡಿ ಪ್ಲೀಸ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸುನಾಮಿ ಕಿಟ್ಟಿ ಅವರು ಒಂದು 14 ವರ್ಷದ ಗೆಳೆಯ. ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ. ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದೀನಿ. ಬಹಳ ಶ್ರಮಜೀವಿ, ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತ ಇದ್ರು. ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹೊರಟ ಶ್ರೀ ಸರ್ ಸಖತ್ತಾಗಿ ತೋರಿಸಿದೀರಾ ಗೆಳೆಯನ್ನ. ಯಾಕಂತಂದ್ರೆ ಚಂದ್ರವಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಅಂಡ್ ಶೋರಿಲು ಬಿಫೋರೇ ನೋಡಿದ್ದೆ. ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು. ಆ ತರದೊಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶೋರಿಲೆಲ್ಲ ನೋಡಿದಾಗ, ಒಂದಿಷ್ಟು ವಿಜುವಲ್ಸ್ ನೋಡಿದಾಗ. ಅಂಡ್ ನಿರ್ಮಾಪಕರು, ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಿರ್ಮಾಪಕರು ಸಖತ್ತಾಗಿ ಕಾಣಿಸ್ತಾರೆ. ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ, ಕ್ಯಾನ್ವಾಸ್ ಕಾಣಿಸುತ್ತೆ, ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ. ಯಾಕಂತಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ. ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತ, ಆ ಒಂದು ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು, ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋಂಥ ಸೆಟ್ಟೇ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ. ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇನೆ. ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ. ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ. ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ. ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಪ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಧನ್ಯವಾದ, ಥ್ಯಾಂಕ್ ಯು. ಅವಾಗಲೇ ಯಾವುದೇ ಸಿನಿಮಾ ಫಂಕ್ಷನ್ ಬಂದ್ರು ಸಿನಿಮಾದವನಾಗೆ ಬರೋದು. ಬಟ್ ಇವತ್ತು ನಾನು ಇಲ್ಲಿಗೆ ಸಿನಿಮಾದವನಾಗ ಬಂದೇ ಇಲ್ಲ. ನಾನು ನೋಡಿ ಬೆಳೆದಂಥ ಲೋಕೇಶ್ ಅಣ್ಣ, ಮೂರ್ತಿ ಅಣ್ಣ, ಬಾಲಣ್ಣ, ಕಲ್ಕಿ ಅಣ್ಣ ಇವ್ರುಗಳ ಜೊತೆನೇ ಬೆಳೆದಿದ್ದು. ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು, ಇವ್ರು ನಡ್ಕೊಬಂದು ಆದಿಯಲ್ಲ. ಇಲ್ಲಿ ಕಂಪ್ಲೀಟಾಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು. ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲ್ಯಾಂಡ್ಗೆ. ಸಣ್ಣದಾಗಿದ್ರಿ, ತೊಡಗಿಸ್ಕೊಂಡಿದ್ರಿ, ಈಗ ಲಾರ್ಜ್ ಸ್ಕೇಲಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬಿಕಾಸ್ ಸಿನಿಮಾಗೆ ನಿಮ್ಮಂಥವ್ರು ಬೇಕು ಅಣ್ಣ. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೋ, ಕನ್ನಡ ಭಾಷೆಗೋ ಕಷ್ಟ ಅಂದರೆ ನಾವು ಟಿ ವಿ ಮುಂದೆ ಕೂತ್ಕೊಂಡು ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ. ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ನೀವು ಹಂಗಲ್ಲ, ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ, ಬೀದಿಗಳಿಗೆ ಹೋರಾಡ್ತೀರಿ. ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದರೆ ನಿಮ್ಮಂಥವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ. ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ಕೆ ಸುಮಾರು ಜನ ಸಿಗ್ತಾರೆ. ಸಮಸ್ಯೆ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರೂ ಸಿಗೋದಿಲ್ಲ. ಆ ಥರ ತುಂಬ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ಅಣ್ಣ ನೀವು.
ಸೊ ನಿಮ್ಮಂಥವ್ರು ಕನ್ನಡ ಇಂಡಸ್ಟ್ರಿಲಿ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಕಷ್ಟ ಅಂದರೆ ಆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ. ಹಾಗಾಗಿ ವೆಲ್ಕಮ್ ಅಣ್ಣ, ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. ಮತ್ತೆ ಚಂದ್ರು ಸರ್ ಹೇಳ್ದಂಗೆ ನಾನು ಶೋರಿಲ್ ನೋಡಿದ್ದೀನಿ. ಶೋರಿಲ್ ನೋಡುವಾಗ ನನಗೆ ಎರಡು ಅನಿಸಿದ್ದು, ಒಂದು ಮತ್ತೆ ಒಂದ್ಸರಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ, ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲ್ಯಾಕ್ ಕೋಬ್ರಾ ಕಂಡ್ರು ನನಗೆ. ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯಿತು. ಬಿಕಾಸ್ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಫೈಟ್ಗಳು ಮಾಡಿದ್ದೀರಿ. ನಾನು ಅವತ್ತು ಕೇಳಿದೆ ಏನು ಸರ್ ಇಷ್ಟು ರಿಸ್ಕ್ ತೊಗೊಂಡಿದ್ದೀರಿ ಅಂತ. ನಾನು ಈ ಸಾಂಗ್ ನೋಡಿರಲಿಲ್ಲ, ಈಗ ನೋಡಿದೆ. ಅದ್ರಲ್ಲಿ ನಂಗೆ ಒಂದು ಅನ್ನಿಸ್ತು, ನಿಜ ಸುಳ್ಳು ಗೊತ್ತಿಲ್ಲ, ನಾನು ಟಿ ವಿಲಿ ನೋಡಿದೆ ನಿಮ್ಗೆ ಏನು ಏಟ್ ಬಿತ್ತು ಕಣ್ಣಿಗೆ ಅಂತ. ಮೇ ಬಿ ಶೂಟಿಂಗ್ ನಿಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ನ ಕಣ್ಣು ಕಟ್ಕೊಂಡು ಆ್ಯಕ್ಟ್ ಮಾಡಿದ್ದೀರಿ ಅನ್ನಿಸ್ತು. ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ, ಅದು ಅನ್ನಿಸ್ತು ಏಟ್ ಬಿದ್ರು ಮಾಡಿದ್ದೀರಿ. ತುಂಬ ಕಷ್ಟಗಳನ್ನು ದಾಟಿ ಸಿನಿಮಾ, ತುಂಬ ಕಷ್ಟ ಬಿದ್ದಿದ್ದೀರಿ. 8-9 ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ. ನಾನು 9 ದಿನಾನು ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದರೆ. ಬೆಳಗ್ಗೆ ಎದ್ರೆ ಸೆಟ್ಟಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು. ಆ ಥರದ್ದೊಂದು ನಿಮ್ಮ ತಾಳ್ಮೆಗೊಂದು ಆ್ಯಕ್ಸ್ ಆಫ್. ಒಳ್ಳೇದಾಗಲಿ ಇಡೀ ಟೀಮ್ಗೆ, ಒಳ್ಳೇದಾಗಲಿ ಅಣ್ಣ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತೇನು ನಮ್ಮ ಕೋರ ಸಿನಿಮಾದ ಟ್ರೈಲರ್ ನೋಡಿದ್ರಿ, ಏನು ಅನ್ನಿಸ್ತು ನಿಮಗೆಲ್ಲ? ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಪ್ರೀತಿ, ನಿಮ್ಮ ಕೋಆಪರೇಟ್ ರಿಲೀಸ್ ತನಕ ಇರಲಿ. ಈ ಒಂದು ಕೋರ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂಥ ನನ್ನ ಗುರುಗಳಾದ ಶ್ರೀ ಡಾಕ್ಟರ್ ಆನಂದ್ ಗುರುಜಿಯವರು, ಮತ್ತು ಅದೇ ಥರ ಇನ್ನೊಬ್ಬರು ಗುರುಗಳು ಶ್ರೀ ಡಾಕ್ಟರ್ ಸಿದ್ದರಾಮ ಗುರುಗಳು, ಮತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡೋಂಥ ನಮ್ಮ ಕಬ್ಜಾ ಪ್ರೊಡ್ಯೂಸರ್ ಚಂದ್ರಣ್ಣನವರು, ಹಾಗೆ ನಮ್ಮ ಲೋಕೇಶ್ ಅಣ್ಣನವರು, ಮತ್ತು ನಮ್ಮ ಸುದ್ದಿ ಅವರು, ಇನ್ನು ಹಲವಾರು ಜನ ಗಣ್ಯರು, ನಮ್ಮ ಗೌಡ್ರು, ಮತ್ತು ಚೇತನ್ ಸಾರು, ನಮ್ಮ ತುಕಾಲಿ ಸಂತು ಅವರು, ಮತ್ತು ನಮ್ಮ ಸಿನಿಮಾದ ಸುನಾಮಿ ಕಿಟ್ಟಿ, ಚರಿಷ್ಮಾ, ನಮ್ಮ ಡೈರೆಕ್ಟ್ರು ಮಠಣ್ಣ, ಮುನಿಯಣ್ಣ, ಆಮೇಲೆ ನಮ್ಮ ರೈ ಅವರು, ಮತ್ತು ಎಲ್ಲ ಸುಮಾರು ಜನ ಕಲಾವಿದರಿದ್ದಾರೆ. ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು, ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಮುಖಂಡರು, ಮತ್ತು ವಿವಿಧ ಸಂಘಟನೆ ಮುಖಂಡರು, ನನ್ನ ಸ್ನೇಹಿತರು, ನಿಮ್ಮೆಲ್ಲರಿಗೂ ಮನಸ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ನೀವೇನು ಇವತ್ತು ನೋಡ್ಕೊಂಡು ಬಂದಿದ್ದೀರಾ ಕೋರ ಸಿನಿಮಾ. ಕೋರ ಅಂತ ಹೇಳಿದ್ರೆ ಬಹುಶಃ ಇದು ಒಂದು ಕನಸು ನನಗೆ. ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲನೇ 2 ಅಕ್ಷರನೇ ಈ ಒಂದು ಕೋರ. ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಈ ಒಂದು ಕೋರ ಸಿನಿಮಾ. ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಈ ಸಿನಿಮಾನ ನಾವು ಅವರ ಒಂದು ಬ್ಯಾನರಲ್ಲಿ ಮಾಡ್ಬೇಕಂತೇಳಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ಮತ್ತು ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಅಣ್ಣ ಚಲುವರಾಜ್ ಅವರು ಮತ್ತು ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೋರ ಅದು ಏನಪ್ಪ ಅಂತ ಹೇಳಿದ್ರೆ ಒಂದು ಪ್ಯೂರು ಕಂಟೆಂಟ್, ಒಂದು ನಮ್ಮ ನೆಲದ ಕತೆ. ನೀವು ನೋಡಿರ್ತೀರ ಮೋಸ್ಟ್ಲಿ RR, ರೌಡಿಸಮ್ಮು, ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾಗಳು ಅದು ಹೊರತುಪಡಿಸಿ ಒಂದು ಸಪ್ರೇಟ್ ಲೋಕ ಇದೆ ಈ ಸಿನಿಮಾದಲ್ಲಿ. ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ ಕತೆ, ಈ 2 ಪ್ಲೇ ಆಗುತ್ತೆ ಈ ಕತೆ. ಟೋಟಲ್ಲು ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನಿಮಗೆ 4 ಫೈಟ್ ಇದೆ, 3 ಸಾಂಗ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇದೆ. ಯಾವುದರಲ್ಲೂ ನಾವು ಕಮ್ಮಿ ಮಾಡಿಲ್ಲ. ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ, ಹೊರನಾಡು, ಶೃಂಗೇರಿ ಮತ್ತು ನಿಂತ್ಕಲ್ಲು, ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ, ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತಗೊಂಡೋಗಕ್ಕಲ್ಲ ಅಂಥ ಸ್ಥಳದಲ್ಲಿ ಮಾಡಿದ್ದೀವಿ. ಜಿಗಣೆ ಕಾಟ, ಅಲ್ಲಿ ಕತ್ಲೆ, ಎಲ್ಲವನ್ನೂ ಆ ನೋವು ನಮ್ಗೆ ಇಲ್ಲೊಂದು ರೀತಿಲಿ ಇವತ್ತು ನಲಿವು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡ್ಬಿಡ್ಬೋದು, ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ. ಒಂದು ಹೇಳ್ತೀನಿ ಕೇಳಿ, ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ಥಿಯೇಟರ್ ಬರಲ್ಲ ಅಂತ. ಒಳ್ಳೆ ಸಿನಿಮಾ ಕೊಟ್ರೆ ನಮ್ಮ ಕನ್ನಡಿಗರು 100% ಗೆಲ್ಲಿಸ್ತಾರೆ, ಆಯ್ತಾ? ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ. ಇವತ್ತು 100 ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ, ಆ 100 ಕೋಟಿ ಬಜೆಟ್ ಸಿನಿಮಾ ಯಾವುದು ಗೆಲ್ಲಲ್ಲ. ಒಳ್ಳೆ ಕಂಟೆಂಟ್ ಇದ್ರೆ ಅದು 3 ಕೋಟಿ ಇದ್ರೂ ಗೆಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದೀವಿ. ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ ಕಂಟೆಂಟು ಮತ್ತು ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ, ನಾನು ಆ್ಯಕ್ಟ್ ಮಾಡಿದಂತಲ್ಲ, ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್, ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನು ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ. ತುಂಬ ಅದ್ಭುತ ಸಿನಿಮಾ.
ಕೋರ ತುಂಬ ಮೂಡ್ ಬಂದಿದೆ. ಮತ್ತೆ ನಮ್ಮ ಸುನಾಮಿ ಕಿಟ್ಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಹೇಳಿದ್ರೆ ನಮ್ಮ ಸುದ್ದಿ ಹೇಳಿದ್ರೆ ಅವಲೇ ಹಣ ಇನ್ನೊಬ್ರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ. ನಿಜವಲ್ಲೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ರು ದುನಿಯಾ ವಿಜಿ ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ, ತುಂಬಾ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ, ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಕೈ ಕಾಲಲ್ಲಿ ಏಟ್ ಮಾಡ್ಕೊಂಡು ಕತ್ತನ್ನ ಮುರ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ನಾಯಕ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು. ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಸಿನಿಮಾ ಹೋಗ್ತಾ 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 ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಚಂದ್ರಣ್ಣವ್ರು ಮಾಡಿದ್ರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ. ಅದರಲ್ಲಿ ಪರಭಾಷಿಕರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದ್ರು. ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಮಾಡಿದ್ರು. ಬಟ್ ಅದು ನಾವು ಸಿನಿಮಾ ಎಲ್ಲ ಆಗಿ ಸೆನ್ಸರ್ ಆಯ್ತು. ಸೆನ್ಸರ್ ಆದ ಒಂದು ಮಿರಾಕಲ್ ಆಯ್ತು. ನೀವಿಷ್ಟು ಶಾರ್ಟ್ಸ್ ನೋಡಿದಿರಾ, ಈ ಟಿ ಶಾರ್ಟ್ಸು ಚುಚ್ಚೋದೆಲ್ಲ. ಸೆನ್ಸರ್ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ, UA ಸರ್ಟಿಫಿಕೇಟ್ ಕೊಟ್ರು. ಅಲ್ಲಿ ನನಗೆ ಒಂದು ರೀತಿ ಇಲ್ಲೆಲ್ಲ ಗೆದ್ದಿದ್ದೀನಿ ಅನಿಸ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಈ ಸಿನಿಮಾನ ಪರಭಾಷೆಯಲ್ಲಿ ನಾವು ಏನೋ ಮಾಡಿ ರಿಲೀಸ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು, ಜಾಗೂರ್ ಸ್ಟುಡಿಯೋ ಅವ್ರು ಇಲ್ಲೇ ಇದ್ದಾರೆ. ಮತ್ತೆ ನಮ್ಮ ಬಾಲಾಜಿ ಸರ್ ಇಬ್ರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದಕ್ಕೆ ಅವ್ರು ಖುಷಿ ಆಗ್ಬಿಟ್ಟು ಅವತ್ತೇ ಅಗ್ರಿಮೆಂಟ್ ಹಾಕೊಂಡ್ಬಿಟ್ರು. ಇಲ್ಲ ನಿಮ್ಮ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಮಾಡ್ತೀವಿ, ನಮ್ಗೆ ಕೊಡ್ಲೇಬೇಕಂತೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ ತೆಲುಗಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಂಧುಗಳೇ, ಈ ಒಂದು ಸಿನಿಮಾ ತೆಲುಗು ತಮಿಳು ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾಗಿರಬೇಕು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಟ್ಟಾಶ್ರೀ, ನಾನು ಸುಮಾರು ಜನ ಡೈರೆಕ್ಟರ್ ನೋಡಿದ್ದೀನಿ, ಇಂಥ ಡೈರೆಕ್ಟರ್ ನೋಡಿಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಸೆಟ್ಟಿಗೆ ಬಂದ್ಬಿಟ್ರೆ ರಾತ್ರಿ 12 ಗಂಟೆ ತನಕ ಪಾಪ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನನ್ನೂ ಕೇಳಲ್ಲ, ಊಟನೂ ಕೇಳಲ್ಲ. ಅಷ್ಟು ಕೆಲಸದಲ್ಲಿ ಒಂದು ರಾಕ್ಷಸನ್ ತರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅವರ ಹಾರ್ಡ್ ವರ್ಕ್ ಈ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಸೆಲೆಂ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಆಗಿರ್ಬೋದು, ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬಾ ಅದ್ಭುತ ಮಾಡಿದ್ದಾರೆ ಫೈಟು. ಸೊ ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಯಣ್ಣ ಆಗಿರ್ಬೋದು, ಎಲ್ಲರೂ ನಮ್ಮ ಮಟ್ಟಣ್ಣ ಅಂತೂ ತುಂಬಾ ಅದ್ಭುತ ಮಾಡಿದ್ರು ಅಂತ ಹೇಳಿದ್ರೆ, ಮಟ್ಟಣ್ಣನ ಸೀನ್ ಬಂದಾಗ ನಾವು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀವಿ ಅಂತ ಒಂದು ಎಲ್ಲ ಟೋಟಲ್ ಯಾರ ಹೆಸರು ಬಿಟ್ಟಿರೋ ಬೈಕಬೇಡಿ. ಸೊ ಆ ಥರ ಟೋಟಲ್ ಟೀಮ್ ವರ್ಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಿನಿಮಾ ತಂದು ನಿಲ್ಸಿದ್ದೀವಿ. ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಟ್ರೈಲರ್ ನಮ್ಮ ಆನಂದ್ ಗುರುಜಿ, ನಮ್ಮ ಚಂದ್ರಣ್ಣ, ನಮ್ಮ ಪಾಳ್ಯಹಳ್ಳಿ ಮಠ ಸ್ವಾಮೀಜಿಗಳು, ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಈ ಒಂದು ಸಿನಿಮಾ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಕೊರಗಜ್ಜನ ಪವಾಡಗಳು ತುಂಬಾನೇ ಇದೆ. ಯಾಕಂದ್ರೆ ನಾವು ಕೊರಗಜ್ಜನ ಕರ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೋಲ ಮಾಡಿಸಿದಾಗ ಅಲ್ಲಿ ದೇವರ ಆರಾಧನೆ ನೀತಿ ನಿಯಮಗಳು ಏನಿದೆ ತುಂಬಾ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ನಾವು ಮಾಡಿದ್ದೀವಿ. ಕೊರಗಜ್ಜನ ಆಶೀರ್ವಾದ ನಮಗಿದೆ. ಮತ್ತೆ ತಾಯಿ ಚಾಮುಂಡಿ ತಾಯಿ ಸೆಟ್ ಹಾಕಿದ್ದು, ಸೆಟ್ ಹಾಕಿದಾಗ ನಾವು ಫೈಟ್ ಮಾಡಿದಾಗ ಒಂದು ದಿವಸ ನಮ್ಗೇನು ಆ ಒಂದು ಸೆಟ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಚಾಮುಂಡಿ ತಾಯಿ ಆಶೀರ್ವಾದ, ಪಂಚಮುಖಿ ಆಂಜನೇಯ, ನೀವು ನೋಡಿದ್ರೆ ಪಂಚಮುಖಿ ಆಂಜನೇಯ ಒಂದು ಸೆಟ್ ಆಗಿ ಫೈಟ್ ಮಾಡೋದು. ಹಾಗೆ ಎಲ್ಲಾ ದೇವತೆಗಳು ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾಗೆ ತುಂಬಾ ಆಶೀರ್ವಾದ, ದೇವರ ಆಶೀರ್ವಾದ, ಮತ್ತೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ನನ್ನ ಸ್ನೇಹಿತರ ಆಶೀರ್ವಾದ, ನನ್ನ ಪ್ರೀತಿಯ ಆಶೀರ್ವಾದ, ನನ್ನ ಫ್ಯಾಮಿಲಿ ಎಲ್ಲರ ಆಶೀರ್ವಾದ ಈ ಸಿನಿಮಾದಲ್ಲಿದೆ. ಹಾಗಾಗಿ ಬಂಧುಗಳೇ, ನಾನು ಹಿಂದೆ ನಿಮ್ಗೆ ಗೊತ್ತು ಸ್ಲಮ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ 10 ಇಯರ್ ಬೇಕು. ಅದಾದ್ಮೇಲೆ ನನಗೆ ಗೊತ್ತಾಯ್ತು ನಾವು ವಿತೌಟ್ ನಾಲೆಡ್ಜ್ ಬೇಸಿಕ್ ಇಲ್ಲ ಸಿನಿಮಾಗೆ ಬರಬಾರ್ದು ಅಂತೇಳಿ. ಈಗ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡಿದ್ದೀನಿ. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಸಿನಿಮಾದ ಹೆಂಗ್ ಮಾಡಬೇಕು, ಶೂಟಿಂಗ್ ಹೆಂಗ್ ಮಾಡಬೇಕು. ಒಂದು ಟೈಮಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ನಮಗೆ ಊಟ ಕಮ್ಮಿ ಆದ್ರೂ ಕೂಡ ಸ್ಕ್ರೀನ್ಗೆ ನಾವು ಊಟ ಕಮ್ಮಿ ಮಾಡಬಾರ್ದು. ಯಾಕಂದ್ರೆ ಸ್ಕ್ರೀನ್ಗೆ ಏನು ಬೇಕು ಅದು ಕೊಡ್ಲೇಬೇಕು. ಹಾಗಾಗಿ ತುಂಬಾ ಫ್ಯಾಷನ್ ಆಗಿ ಮಾಡಿದ್ದೀನಿ. ನಮ್ಮ ಶ್ರೀಯವ್ರು ಹೇಳ್ತಾರೆ, ಅಣ್ಣ ಸಾಕಣ ಒಂದು ಸೆಟ್ ಇಷ್ಟು ಸಾಕು, ಒಂದು 200 ಜನ ಸಾಕು ಅಂತ ಹೇಳ್ತಾರೆ. ಅದೇ ಕೆಲವು ಶೂಟಿಂಗ್ ಮಾಡಿ ನಾನಿಲ್ಲಿ 200 ಅಲ್ಲಪ್ಪ 500 ಜನ ಕರ್ಸ್ಕೋ, ತುಂಬಾ ಅದ್ಭುತ ಮಾಡ ಅಂತೇಳಿ ಈ ಒಂದು ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ನೀವೆಲ್ಲ ಕನ್ನಡದವ್ರು ಮಾಡಿರೋ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಯಾರ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ನೀವೆಲ್ಲರೂ ನನ್ನ ಮನಸ್ಸಿನಲ್ಲಿದ್ದೀರಾ, ನನ್ನ ಹೃದಯದಲ್ಲಿದ್ದೀರಾ. ನಾನು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ. ಇದು ನಿಮ್ಮ ಸಿನಿಮಾ, ನಿಮ್ಮ ಕೋರ ಸಿನಿಮಾ. ದಯವಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಗೆಲ್ಸ್ಕೊಡ್ಬೇಕಂತ ಹೇಳಿ ನಿಮ್ಮ ಪಾದಕ್ಕೆ ನಮಸ್ಕರಿಸ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಆನಂದ್ ಗುರುಜಿ ಹೇಳ್ದಂಗೆ ನಾವೇನು ಶ್ರೀಮಂತರ ಮಕ್ಕಳಲ್ಲ, ನಾವೆಲ್ಲ ಬಡವ್ರ ಮಕ್ಕಳು.
ಇಂಥ ಒಂದು ಸಿನಿಮಾ ಈ ಪ್ಲಾಟ್ಫಾರ್ಮ್ ಬರೋದೇ ದೊಡ್ಡ ವಿಚಾರ. ಹಂಗೆ ಎಲ್ಲ ತುಂಬ ಕಷ್ಟಪಟ್ಟು ಸಾಕಷ್ಟು ಜನ ಸ್ನೇಹಿತರು ನನಗೆ ಹಣದ ಅವಶ್ಯಕತೆದಾಗ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಿನಿಮಾ ನೀವೆಲ್ಲ ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡಿರೋದು. ಎಲ್ಲರಿಗೊಳ್ಳದಲ್ಲಿ ನಮಸ್ಕಾರ. ಧನ್ಯವಾದಗಳು ಪಿ ಮೂರ್ತಿ ಸರ್. ಮಾತಾಡ್ಬಿಟ್ರು, ಆದ್ರೂ ಪರವಾಗಿಲ್ಲ, ನೀವು ಬರೆಯುತ್ತೆ. ಇವತ್ತು ಬಹಳ ಖುಷಿ ವಿಚಾರ ಏನು ಅಂದರೆ, ಕೆಲವರು, ಎಲ್ಲರೂ ಅಲ್ಲ, ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅಂತಾರಲ್ಲ. ನಮ್ಮ ಆರ್ ಚಂದ್ರು ಸರ್ ಬಂದಿದ್ದಾರೆ, ಚೇತನ್ ಸರ್ ಬಂದಿದ್ದಾರೆ, ನಮ್ಮ ಪಲ್ಲಕ್ಕಿ ಡೈರೆಕ್ಟರ್ ಬಂದು, ಇದಕ್ಕಿಂತ ಇನ್ನೇನು ಸರ್ ಬೇಕು ಒಗ್ಗಟ್ಟು? ಅದೇ ಅಲ್ವ ಸರ್ ಟೆಕ್ನಿಷಿಯನ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಮಾತ್ರ ಗೊತ್ತಿರುತ್ತೆ. ಸೊ ನಾನು ಕೋರಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು 4 ಜನಕ್ಕೆ ಧನ್ಯವಾದ ಹೇಳಬೇಕು ಅಂತ ಅನಿಸುತ್ತೆ, ಥ್ಯಾಂಕ್ ಯು ಅಂತ ಹೇಳಬೇಕು ಅನಿಸುತ್ತೆ. ಯಾಕಂದರೆ ಈ ವೇದಿಕೆ ಸೂಕ್ತ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲನೇ ಥ್ಯಾಂಕ್ಸ್. ಆ್ಯಕ್ಚುಲಿ ಇವತ್ತು ಕೋರಾ ಈ ಲೆವೆಲ್ಗೆ ಔಟ್ಪುಟ್ ಬಂದಿದೆ. ಒಂದು ಇಂಟ್ರೋ ಬ್ಲಾಕ್ ಆಗಿರ್ಬೋದು, ಕೆಲವೊಂದು ಸೀನ್ ಆಗಿರ್ಬೋದು. ನನಗೆ ಒಬ್ಬರು ಬಿಟ್ಟು ಸರ್ವಿಸ್ ಮಾಡಿದ್ದಾರೆ, ಕೋ ಡೈರೆಕ್ಟರ್. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ ಇಲ್ಲೇ ಇದ್ದಾರೆ. ಬಾಟ ಇಲ್ಲ, ಪೇಮೆಂಟ್ ಇಲ್ಲ, ಕನ್ವಿನ್ಸ್ ಇಲ್ಲ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಹತ್ರ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟ್ರು ಏನಾದ್ರು ಒಂದು ಸೀನ್ ರೆಫರ್ ಮಾಡ್ಬೇಕಾರೆ ಏನಾದರೂ ಅನ್ಕೊಂತಾರ, ಆ ಥರ ಕೆಲವು ಇರುತ್ತೆ ಮುಜುಗರ. ಸೊ ನಾನು ಏನೇ ಸೀನ್ ಮಾಡಿದ್ದು, ನೀನು ಮಾಡಿದ್ದು ಡಬ್ಬ ಅಂತ ತುಂಬ ಖಾರವಾಗಿ ಕಠೋರವಾಗಿ ಹೇಳಿದ್ದು ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ. ಹೀಗೆ ಬಿಟ್ಟು ಸರ್ವಿಸ್ ನೆಕ್ಸ್ಟ್ ಪಿಕ್ಚರ್ಲು ಮುಂದುವರಿಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ಥ್ಯಾಂಕ್ಸ್. ಇವತ್ತು ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದೀನಿ, ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಏನೋ ಅಲ್ಪ ಸ್ವಲ್ಪ ಹೊರಟಾಶ್ರೀ 4 ಜನಕ್ಕೆ ಗೊತ್ತಾಗಿದೆ ಅಂದರೆ ಅದಕ್ಕೆ ನಮ್ಮ ಅಣ್ಣಂದಿರ ಕಾರಣ. ಒಂದು ತಂದೆ ಸ್ಥಾನನ ತುಂಬಿದ್ದಾರೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಕೃಷ್ಣ ಅಂತ ಅವ್ರ ಹೆಸರು, ಗಣೇಶು, ಆಮೇಲೆ ನಮ್ಮ ಗೋವಿಂದರಾಜು ಅಂತ ಇಲ್ಲೇ ಇದ್ದಾರೆ. ಸೊ 3ನೇ ಥ್ಯಾಂಕ್ಸ್. ನನ್ನ ಟ್ರಾವೆಲ್ ಒಂದು 25 ಸುಮಾರು ವರ್ಷಗಳ ಹಿಂದೆ ಹೊರಟ ಇಲ್ಲ ವ್ಯೂ ಮಾಡಿದ್ದೆ, ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು. ನನಗೆ 2008 ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಬಂತು ನನಗೆ. ಅದ್ರ ಜೊತೆ ಇಲ್ಲಿಂದ ನನ್ನ ಟ್ರಾವೆಲ್ ಮಾಡಿ, ಮಗ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಒಬ್ಬ ಮಾನಸಿಕವಾಗಿ ನನ್ನ ಜೊತೆ ಇರೋ ನಮ್ಮ ಹೊರಟ ಪ್ರಶಾಂತ್, ಎಲ್ಲೋ ಕಾಣ್ತಲ್ಲ ಕೊಡೋ, ನಿಜವಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ 4ನೇ ಥ್ಯಾಂಕ್ಸ್. ನಾವೊಬ್ಬ ಡೈರೆಕ್ಟ್ರು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಕಾರ್ಯಕ್ರೂಪ ತರೋದು ಒಬ್ಬ ನಿರ್ಮಾಪಕ. ಸೊ ಅವರಿಲ್ಲ ನಮ್ಮ ಬೆಳೆಗಳು ಏನು ಬೇಯಲ್ಲ. ಯಾಕಂದ್ರೆ ನಾವೇನೋ ಒಂದು ಕನ್ಸು ಕಟ್ಟಿರ್ತೀವಿ. ಯಾಕಂದ್ರೆ ನಾವು ಒಂಥರ ಕನ್ಸಿಗೆ ಎಂಡೇ ಇಲ್ಲ ನಮ್ಮ ಡೈರೆಕ್ಟರ್ಗಳಿಗೆ, ಈ ಥರ ಮಾಡೋಣ ಅಂತ. ಅದಕ್ಕೊಂದು ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಅಂತ ನೋಡಿದೆ, ಒಬ್ಬ ತಮ್ಮನ ಥರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡಾಗಿ ರಿಚ್ ಮಾಡಿ ನಿಜವಾಗ್ಲೂ ಮೂರ್ತಿ ಅಣ್ಣ ನಿಮಗೆ, ನಮ್ಮ ಟೀಮ್ ಪ್ರವರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನಗಿಂತ ತುಂಬ ಜನ ಪ್ರತಿಭಾವಂತರು ಇವತ್ತಿದ್ದಾರಣ್ಣ ಗಾಂಧಿನಗರದಲ್ಲಿ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆ ಬಾಗಿಲು ತರ್ತಾ ಇದ್ರೆ ಅವ್ರಿಗೆ ಅವಕಾಶ ಸಿಗ್ತಲ್ಲ. ಖಂಡಿತ ಮುಂದೆ ನಿಮ್ಮ ರಕ್ತಮೋಷ ಬ್ಯಾನರಿಂದ ಆ ಪ್ರತಿಭೆನ ಗುರುತಿಸಿ ಖಂಡಿತ ಅವ್ರಿಗೆಲ್ಲ ಅವಕಾಶ ಕೊಡ್ತೀರ ಅಂತ ನಂಬಿದ್ದೀರಣ್ಣ. ಥ್ಯಾಂಕ್ ಯು. ಸೊ ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ಕೋರಾ ಒಂದು ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು, ನಮ್ಮ ಮುನಿ ಆಗಿರ್ಬೋದು, ಮನಮೋಹನ್ ಆಗಿರ್ಬೋದು, ಚರಿಷ್ಮಾ ನಾಯಕಿ, ಸೌಜನ್ಯ, ಪ್ರತಿಯೊಬ್ಬರು ಕೂಡ ಈ ಸೀನಲ್ಲಿ ಏಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ. ನಮ್ಮ MK ಮಠಾಣ ಆಗಿರ್ಬೋದು. ಏನು ಅಂದ್ರೆ ಎಲ್ಲರೂ ನೋವಾಗಿದೆ. ಯಾಕಂದ್ರೆ ಕೆಲವು ಸೀನ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಇತ್ತು, ಕೆಲವೊಂದು ಬೀಳದಿತ್ತು. ಎಲ್ಲರಿಗೂ ರಕ್ತ ಬಂದಿದೆ, ಎಲ್ಲರಿಗೂ ಏಟ್ ಆಗಿದೆ. ಅದೇನು ಹೇಳ್ತಾರೆ, ರಕ್ತ ಬಂದ್ರೆ ಗಾಂಧಿನಗರದಲ್ಲಿ, ಅದೆಲ್ಲ ನಾನು ನಂಬಲ್ಲ. ಹಾರ್ಡ್ ವರ್ಕ್ ಅಷ್ಟೇ, ಹಾರ್ಡ್ ವರ್ಕ್. ನಿಜವಾಗ್ಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ನಾನು ಏನೇ ಮಣ್ಣಂಗಟ್ಟಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ 4 ಜನ ಇದ್ದಾರೆ. ನನ್ನ ಕ್ಯಾಮ್ರಾಮ್ಯಾನ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಎಡಿಟರ್, ಮತ್ತು ನಮ್ಮ ಡಿಶುಮ್ ಫೈಟ್ ಮಾಸ್ಟರ್ ಕೋರಾ ಚಿನ್ನಯ್ಯ. ಇವರಿಲ್ಲ ಅಂದರೆ ನನ್ನ ಬೆಳೆಕಾಳು ಏನು ಬೇಯಲ್ಲ. ಯಾಕಂದರೆ ನನ್ನ 4 ಜನ ಪಿಲ್ಲರ್. ಯಾಕಂದ್ರೆ ಒಬ್ಬ ಸೆಲ್ಫಿಶ್, ಒಬ್ಬ ಟೆಕ್ನಿಷಿಯನ್, ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೊಬೇಕು. ಅದರಲ್ಲಿ ಎಮೋಷನ್ಸ್ ಬರಲ್ಲ, ಇನ್ನೊಂದು ಬರಲ್ಲ, ಕೆಲಸಗಾರ ಅಷ್ಟೇ, ಮಿಕ್ಕಿದ ಆಮೇಲೆ. ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ 4 ಜನ ಟೆಕ್ನಿಷಿಯನ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಡಾರ್ಲಿಂಗ್ ಕೂತಿದ್ಯಾ, ಕಾಣ್ಸಲ್ಲ, ಸ್ವಲ್ಪ ಎದ್ದೇಳ್ಬೇಕು ನೀನು ಕ್ಯಾಮ್ರಾಮನ್. ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ, ಕೋರಾ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡಬೇಕು? ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಮಾಡಿದ್ದಲ್ಲ. ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಾನೆ ಮಾಡಿದ್ದು. ಪ್ಯಾನ್ ಇಂಡಿಯಾ ಅದು ತಗೊಳ್ತು ಅಷ್ಟೇ, ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ತಗೊಳ್ಳಿನ ಕತೆ ಮಾಡೋಣ ಅಂತ ನಿಂತಿದ್ದು. ಸೊ ಹೀಗೆ ಸಿನಿಮಾದ ಕಾಂಟೆಕ್ಟ್ಸ್ಗಳು ಬೆಳೀತಾ ಹೋಗುತ್ತೆ. ಅವ್ರ ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಇಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ AN ಬಾಲಾಜಿ ಅವ್ರು ನಿಜವಲ್ಲೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಾಗವರ್ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್. ನಿಮಗೂ ಸಹ ಧನ್ಯವಾದಗಳು. ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ, ಸರಿ ಮುನಿ, ಯಾಕಂದರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋ ಬೇಸ, ಕ್ಯಾಮ್ರಾ ಮುಂದೆ ಅಷ್ಟಿಲ್ಲ, ಅಡ್ಜಸ್ಟ್ ಬೇಜಾರು ಮಾಡ್ಕೊಬೇಡ.
ಸೊ ಕೋರಾ ಸಿನಿಮಾ ಒಂದು 40 ವರ್ಷ ಹಿಂದೆ ಹೋದ್ರೆ ಆ ಒಂದು ಬ್ಯಾಕ್ಡ್ರಾಪಲ್ಲಿ ಮಾಡಿರೋ ಒಂದು ಕತೆ, ಬುಡಕಟ್ಟು ಜನಾಂಗದ ಕತೆ. ಕೋರಾ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ. ಇವತ್ತು ಹೇಗ್ ನಡೀತದೆ ಅಂದ್ರೆ, ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದು ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ, ಸಂಬಂಧಗಳು ಕಳ್ಕೊಂತ ಇದೆ. ಬಟ್ ಅದೇ 40 ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಇದ್ರು, ಆ ಸೊಗಡಿನ ಅವ್ರ ಕಲ್ಚರ್ ಏನು, ಅವ್ರ ಸಂಸ್ಕೃತಿ, ನಿಜವಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಆಕ್ಚುಲಿ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ವಿ, ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಾಡುತ್ತೆ. ಅದೊಂದು ನಮ್ಮ ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ, ಪಿ ಶೇಷಾದ್ರಿ ಅವ್ರು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಗಳಿಸಿರೋರು. ಅವ್ರ ಸಿನಿಮಾ ಒಂದು ಕಲಾತ್ಮಕ ಚಿತ್ರಣ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ಗಳು ಸಿಕ್ಕಿದ್ರೆ ಏನ್ ಮಾಡ್ತಾರೆ, ಉದಾಹರಣೆ ಕೋರಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು ಗಟ್ಟಿ ಕತೆ ಇರೋ ಕತೆ, ಖಂಡಿತ ನಿಮಗೆ ಕೋರಾ ಸಿನಿಮಾ ಮೋಸ ಮಾಡಲ್ಲ. ಕೋರಾ ನಿದ್ದೆ ಮಾಡಿಸಲ್ಲ, ನಿದ್ದೆ ಗೆಡುತ್ತೆ. ಥ್ಯಾಂಕ್ ಯು. ಸುನಾಮಿ ಕಿಟ್ಟಿ ಬಗ್ಗೆ ಹೇಳಬೇಕು ಅಂದ್ರೆ ಅದ್ಭುತವಾದ ಫೈಟ್ ಮಾಡಿದ್ದಾನೆ, ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾನೆ. ಅವನು ಯಾವಾಗಲೂ ಸ್ಕ್ರಿಪ್ಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಮ್ಮಲ್ಲಿ ಹಿರಿಯರ್ನ ನಮ್ಮ ಮಟನನ್ನ ಕೇಳ್ತಾ ಇರೋನು, ಏನ್ ಮಾಡ್ಬೇಕಣ್ಣ, ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಇನ್ ಮುಂದೆ ಏನ್ ಮಾಡ್ಬೋದು, ದಯವಿಟ್ಟು ಹೇಳಿ ಅಂತ ಪಾಪ ಬಹಳ ಕೇಳ್ಕೊಂಡು ಮಾಡ್ತಾ ಇದ್ದ. ನಿನಗೆ ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಕಿಟ್ಟಿ, ತುಂಬಾ ಒಳ್ಳೇದಾಗ್ಲಿ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಗೆಲ್ಬೇಕು. ನಿಮ್ಮೆಲ್ಲರೂ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಮುನಿ ಸರ್, ಥ್ಯಾಂಕ್ ಯು ಸೋ ಮಚ್. ಮನಮೋಹನ್ ರೈ ಸರ್ ನ ಮಾತನಾಡಿಸೋಣ. ಸರ್, ತಮ್ಮ ಪಾತ್ರ ಕೋರಾ ಸಿನಿಮಾ ಬಗ್ಗೆ. ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ಹಾಗೆ ಶ್ರೀಯುತ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ 2 ಮಾತನ್ನು ಮಾತಾಡ್ತೀನಿ. ಕೋರಾ ಚಿತ್ರ ತುಂಬ ಚೆನ್ನಾಗಿದೆ, ನಾನು ನೋಡಿದ್ದೀನಿ, ಭಾಳ ಅದ್ಭುತವಾಗಿದೆ. ನಾನು ಇದರಲ್ಲಿ ಒಂದು DC ಪಾತ್ರ ಮಾಡಿದ್ದೀನಿ. ಈ ಚಿತ್ರವನ್ನು ಒಂದು ಪಾಕಿಸ್ತಾನ ಇಂಡಿಯಾ ಮ್ಯಾಚಿಗೆ ಹೋಲಿಸೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಾವು ಎಷ್ಟು ಇಂಟ್ರೆಸ್ಟ್ ನೋಡ್ತೀವಿ, ಅದೇ ಥರ ಈ ಕೋರಾ ಚಿತ್ರ ನೋಡುವಂಥ ಭಾಗ್ಯ ನಮ್ಮೆಲ್ಲ ಕನ್ನಡ ಜನರಿಗೆ ಸಿಕ್ಕಿದೆ. ಶ್ರೀ ಜೊತೆಯಲ್ಲಿ ಇದು ನಾನು 3ನೇ ಚಿತ್ರ, ಹಾಗೆ ಮೂರ್ತಿ ಜೊತೆಯಲ್ಲಿ ಅವ್ರ ಪ್ರೊಡಕ್ಷನಲ್ಲಿ 3ನೇ ಚಿತ್ರ. ಎಲ್ಲರೂ 6, 4 ಹೊಡಿತಾ ಇದ್ರೆ ನನಗೂ 1, 2 ರನ್ ಹೊಡಿಯೋಕ್ಕೆ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಶ್ರೀಗೂ ಮತ್ತು ಮೂರ್ತಿಯವರಿಗೂ ಧನ್ಯವಾದಗಳು. ನನ್ನ ಎಲ್ಲ ಕಲಾವಿದರು 4, 6 ಎಲ್ಲ ಹೊಡೆದವರು, ಎಲ್ಲ ಡಾಟ್ಲು. ನಾನು ಮಾತ್ರ ಕಡಿಮೆ 1, 2 ರನ್ ಹೊಡೆದಿದ್ದೀನಿ. ಅದು ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಬೇವರ್ಸಿ ನನ್ನ ಮಕ್ಕಳು ಅಂತ ಒಂದು ಚಿಕ್ಕ ಡೈಲಾಗ್ ಇದೆ.